ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಟ್ಯುಟೋರಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿನಯ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಬ್ಬರಿಗೊಂದು ಹೆಲ್ಪ್ಫುಲ್ ಆಗುವಂಥ ಈ ಒಂದು ವಿಡಿಯೋನ ತಂದಿದ್ದೀನಿ. ಏನಪ್ಪ ಈ ಒಂದು ವಿಡಿಯೋ ಅಂತಂದರೆ, ಫ್ರೆಂಡ್ಸ್ ನಾನು ನಿಮಗೆ ಫಸ್ಟಿಗೆ ಹೇಳ್ಬಿಡ್ತೀನಿ. ಪ್ರತಿಯೊಬ್ಬರು ಮೊಬೈಲಲ್ಲಿ ಒಂದು ಕ್ಯಾಲೆಂಡರ್ ಇರುತ್ತೆ ಅಂತ ಇರುತ್ತೆ. ಆ ಒಂದು ಕ್ಯಾಲೆಂಡರ್ನಲ್ಲಿ ನಿಮಗೆ ಇವತ್ತು ಯಾವ ರೀತಿ ಅಂತಂದರೆ, ಈಗ ನವಂಬರ್ 15 ಬಂದು ದೀಪಾವಳಿ ಇದೆ. ಅದ್ರ ಬಗ್ಗೆ ನಾವೇನು ಚೆಕ್ ಮಾಡಿ ನೋಡಿದಾಗ ಇಲ್ಲಿ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಸಿಗೋಲ್ಲ ಕೂಡ. ಬರೀ ಒಂದು ಡೇಟನ್ನು ಈ ಒಂದು ನಮ್ಮ ಒಂದು ಮೊಬೈಲ್ನಲ್ಲಿ ಕೊಟ್ಟಿರುವ ಒಂದು ಕ್ಯಾಲೆಂಡರ್ ತೋರಿಸುತ್ತೆ. ನಾನು ನಿಮಗೆ ಒಂದು ಅಪ್ಲಿಕೇಶನ್ನ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಒಂದು ಅಪ್ಲಿಕೇಶನಲ್ಲಿ ಸನಾತನ ಪಂಚಾಂಗ ಅಂತ ಹೇಳ್ಬಿಟ್ಟು ಈ ಒಂದು ಅಪ್ಲಿಕೇಶನಲ್ಲಿ ದಿನದರ್ಶಿಕೆ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಪ್ರತಿಯೊಂದು ನೀವು ಕ್ಯಾಲೆಂಡರ್ನ ತೊಗೊಂಡಾಗ ಯಾವ ರೀತಿ ಇರುತ್ತೆ ಅದೇ ರೀತಿ ನಿಮಗೆ ಇಲ್ಲಿ ಝೂಮ್ ಹಾಕಿ ನೋಡ್ಬೋದು. ಫ್ರೆಂಡ್ಸ್, ಇವತ್ತಿನ ಡೇಟ್ ಬಂದು 6ನೇ ತಾರೀಕಿದೆ. ಒಂದು ನಿಮಿಷ ಇರಿ. 6ನೇ ತಾರೀಕು. ಜಸ್ಟ್ ಈ ಒಂದು 6ನೇ ತಾರೀಕು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವತ್ತಿನ ಒಂದು ನಿಜ ಅಶ್ವಯುಜ ಅಂತಿದೆ. ಮತ್ತು ಕಲಿಯುಗ ವರ್ಷ 5122 ಅಂತೆ. ಇರಲಿ, ಅದೇನೋ ಗೊತ್ತಿಲ್ಲ ನನಗೆ. ನೋಡ್ಬೋದು, ಸೂರ್ಯೋದಯದಿಂದ ಹಿಡಿದು ಪ್ರತಿದಿನ ಯಾವುದೇ ರೀತಿಯ ಒಂದು ಯಾವ್ಯಾವ ಒಂದು ಗುಳಿಗೆ ಕಾಲ ಇರುತ್ತೆ ಮತ್ತು ಯಮಗಂಡ ಕಾಲ ಪ್ರತಿಯೊಂದು ನಿಮಗೆ ಇಲ್ಲಿ ತಿಳಿಸ್ಕೊಡುತ್ತೆ. ನಾನು ನಿಮಗೆ ಇಲ್ಲಿ ದೀಪಾವಳಿ ಅಶ್ವಜ ಅಮಾವಾಸ್ಯೆ ದೀಪಾವಳಿ ನೋಡ್ಬೋದು. ಇದನ್ನು ನಾನು ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಪ್ರತಿಯೊಂದು ಯಾವಾಗ ನೋಡಿ ಸಂಕ್ಷಿಪ್ತ ಕಾಲದಿಂದ ಹಿಡಿದು ಬೆಳಿಗ್ಗೆಯಿಂದ ಹಿಡಿದು ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗಿಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಮುಂದಿನ ತಿಂಗಳು ಡಿಸೆಂಬರ್ ಕೂಡ ನಿಮಗಿಲ್ಲಿದೆ. ಅಂದರೆ ಇದು 2020. ನಿಮಗೆ ಇದು 2021 ಬೇಕು ಅಂದರೆ ನಾನು ನಿಮಗೆ ಹೇಗೆ ಇದನ್ನು ಅಪ್ಡೇಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 2021 ಕೂಡ ಬರುತ್ತೆ. ನೋಡಿ, ಸೇಮ್ ನಿಮ್ಮ ಒಂದು ಕ್ಯಾಲೆಂಡರ್ನ ನೀವು ಪರ್ಚೇಸ್ ಮಾಡ್ತಿಲ್ಲ, ಸೇಮ್ ಅದೇ ರೀತಿ ಇರುತ್ತೆ, ಕನ್ನಡದಲ್ಲೇ ಇರುತ್ತೆ. ಬೇಕಾದ್ರಿಂದ ನೀವು ಝೂಮ್ ಮಾಡಿ ನೀವು ಇಲ್ಲೇ ಓದ್ಕೊಬೋದು. ಫ್ರೆಂಡ್ಸ್, ಹಾಗೆ ಇದರಲ್ಲಿ ನಿಮಗೆ ಕ್ಯಾಲೆಂಡರ್ನ ನಂತರ ನಿಮಗೆ ಇಲ್ಲಿ ಮುಹೂರ್ತ ಅಂದರೆ ಮದುವೆಯ ಶುಭ ದಿನಗಳು ನೋಡಬೇಕು ಅಥವಾ ಇನ್ನು ಇತರೆ ಮುಹೂರ್ತಗಳನ್ನ ನೀವು ಇದರಲ್ಲಿ ನಿಮ್ಮ ಒಂದು ಮೊಬೈಲ್ನಲ್ಲೇ ನೋಡ್ಬೋದು. ಫ್ರೆಂಡ್ಸ್, ನಾನಿಲ್ಲಿ ಶುಭ ಮತ್ತು ಅಶುಭ ದಿನಗಳನ್ನ ನೋಡಬೇಕು ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮಗೆ ನವಂಬರ್ ಒಂದು ತಿಂಗಳಲ್ಲಿ ಶುಭ ದಿನಗಳು 3 ಇದೆಯಂತೆ. ಅಲ್ಲಿ ಡೇಟ್ಗಳು ಮತ್ತು ಟೈಮ್ಗಳನ್ನ ನಿಮಗೆ ಇಲ್ಲಿ ಕೊಟ್ಟಿದೆ. ಅಶುಭ ದಿನಗಳು ಯಾವ್ಯಾವ ಡೇಟಲ್ಲಿದೆ ಅಂದರೆ 1ನೇ ತಾರೀಕಲ್ಲಿದೆ, 2ನೇ ತಾರೀಕಲ್ಲಿದೆ, 5ನೇ ತಾರೀಕು, 9ನೇ ತಾರೀಕು, 13ನೇ ತಾರೀಕು. ಇಷ್ಟು ದಿನಗಳು ನಿಮಗೆ ಅಶುಭ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅದೇನೋ ನನಗೆ ಗೊತ್ತಿಲ್ಲ. ಓಕೆ, ಮತ್ತು ಪಂಚಾಂಗ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು. ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಅಂದ್ಕೊತೀನಿ. ಈ ರೀತಿಯಾಗಿ ಯಾವುದಾದ್ರೂ ಒಂದು ಆ್ಯಡ್ ಬಂದರೆ ತಕ್ಷಣ ಕಟ್ ಮಾಡಿ ಹಂಗೆ ಒಂದು ಬ್ಯಾಕ್ನ ಕ್ಲಿಕ್ ಮಾಡಿ ಒಂದು ಆ್ಯಡ್ ಕೂಡ ಕಟ್ ಆಗುತ್ತೆ. ಅಂದರೆ ಹಬ್ಬ ಮತ್ತು ಆಯುರ್ವೇದ ಅಂತಂದರೆ ನಿಮಗೆ ಇನ್ಫಾರ್ಮೇಷನ್ಗಳು ಸಿಗುತ್ತೆ. ಫ್ರೆಂಡ್ಸ್, ಏನಾದರೂ ಒಂದು ಸಂಪ್ರದಾಯದ ಬಗ್ಗೆ ನಿಮಗೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ನಾನು ಇದನ್ನು ಓಪನ್ ಮಾಡಲ್ಲ. ಹಾಗೆ ಉಪಚಾರ ಪದ್ಧತಿ ಸಿಗುತ್ತೆ. ಹಾಗೆ ನೀವು ರೈಟ್ಗೆ ಟ್ಯಾಪ್ ಮಾಡಿದರೆ ಇನ್ನೂ ನಿಮಗೆ ಸುಮಾರು ಆಪ್ಷನ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು. ಈ ಒಂದು ಅಪ್ಲಿಕೇಶನ್ ತುಂಬ ನಿಮಗೆ ಹೆಲ್ಪ್ಫುಲ್ ಆಗಿದೆ. ಇದು ನಿಮಗೆ ಈ ಒಂದು ಅಪ್ಲಿಕೇಶನ್ ಬೇಕು ಅಂತಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಇದಕ್ಕೆ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಓಪನ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ರೀತಿಯಾಗಿ ಒಂದು ನಿಮಗೊಂದು ಸರ್ಚ್ ಬಾರ್ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆದ ನಂತರ ಒಂದು ಸರ್ಚ್ ಬಾರ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಸನಾತನ ಕ್ಯಾಲೆಂಡರ್ ಅಂತ ಟೈಪ್ ಮಾಡಿ ಅಥವಾ ಸನಾತನ ಅಂತ ಹೊಡೆದ ತಕ್ಷಣ ಇದು ನಿಮಗೆ ಬರುತ್ತೆ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಕ್ಯಾಲೆಂಡರ್ಲಿ ಯಾವುದಿದು ಅಂತ ಹೇಳಿ. ನೆಟ್ವರ್ಕ್ ಕನೆಕ್ಷನ್ ಸ್ಲೋ ಇದರಿಂದ ಸ್ವಲ್ಪ ವೆಯ್ಟ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು, ನಿಮಗೆ ಇಲ್ಲಿ ಬಂದಿದೆ ಕನ್ನಡ ಕ್ಯಾಲೆಂಡರ್ 2020 ಸನಾತನ ಪಂಚಾಂಗ ಅಂತೇಳಿ ಒಂದು ಕ್ಯಾಲೆಂಡರ್ ಬಂದಿದೆ. ಫ್ರೆಂಡ್ಸ್, ಇಲ್ಲಿ ಯಾವುದೇ ರೀತಿ ಫೋಟೋಸ್ ಬರ್ತಾ ಇಲ್ಲ ಅಂದರೆ ನನ್ನ ಒಂದು ನೆಟ್ವರ್ಕ್ ಕನೆಕ್ಷನ್ ನೀವು ಇಲ್ಲಿ ನೋಡ್ಬೋದು. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಒಂದು ಫೋಟೋಸ್ಗಳು ನಿಮಗೆ ಡಿಸ್ಪ್ಲೇ ಆಗ್ತಾ ಇಲ್ಲ. ನೋಡಿ, ನಾನು ಬೇಕಾದ್ರೆ ಓಪನ್ ಮಾಡಿ ತೋರಿಸ್ತೀನಿ ಅದೇನಂತ ನೋಡ್ಬೋದು. ಇದೇನೆ ಫ್ರೆಂಡ್ಸ್. ಓಕೆನಾ? ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಟ್ಬಿಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಮೊದಲು ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.